ರಾಜ್ಯದಲ್ಲಿ ಹೆಚ್ಚುತ್ತಲೇ ಇದೆ ಡೆಂಗಿ ಪ್ರಕರಣ. ಹಾಸನದಲ್ಲಿ ಒಂದೇ ವಾರದಲ್ಲಿ 2 ಮಕ್ಕಳು ಬಲಿ. ಆರೋಗ್ಯ ಇಲಾಖೆ ಭಾರಿ ನಿರ್ಲಕ್ಷ್ಯ. ನಮ್ಮ ಕ್ಲಿನಿಕ್ಗಳ ಉನ್ನತೀಕರಣಕ್ಕೆ ಮುಂದಾದ ಸರ್ಕಾರ. ಪ್ರಯೋಗಾಲಯಕ್ಕೆ ಉಪಕರಣ ಔಷಧಿ ಒದಗಿಸಲು ತೀರ್ಮಾನ. 53 ಕೋಟಿ ಮೀಸಲು ಸಾಧ್ಯತೆ. ಬಿಎಂಟಿಸಿ ಬಸ್ ಕೊರತೆ ನೀಗಿಸಲು ಮುಂದಾದ ಸರ್ಕಾರ. 840 ಹೊಸ ಡೀಸೆಲ್ ಬಸ್ ಖರೀದಿಸಲು ಸಿದ್ಧತೆ. ಹಿಂದೆ ಸಿಗಲಿದೆ ಆಡಳಿತಾತ್ಮಕ ಅನುಮೋದನೆ. ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ. ಅಪಾಯದ ಮಟ್ಟ ಮೀರಿ ಹರಿತಿದೆ ಮಲಪ್ರಭಾ ನದಿ. ಹನುಮಾನ್ ಮಂದಿರ ಜಲಾವೃತ. ವಿಶ್ವಕಪ್ ಗೆದ್ದ ಬಳಿಕ ಭಾರತಕ್ಕೆ ಟೀಂ ಇಂಡಿಯಾ ಆಗಮನ. ದೆಹಲಿಯಲ್ಲಿ ರೋಹಿತ್ ಪಡೆಗೆ ಅದ್ದೂರಿ ಸ್ವಾಗತ. ಇಂದು ಮೋದಿಯನ್ನ ಭೇಟಿಯಾಗಲಿದೆ ತಂಡ.